ಹಾ, ತಾಳಲಾರೇನು ತಾಳಲಾರೇನು ತಾಳಲಾರೇನು. ಬಾಲಕನ ಬಾಣವು ನನ್ನ ಎದೆಯನ್ನು ಹೋಗ್ತಿದ್ದಿದೆ. ಹತನಾದೆ. ಇದು ಯುದ್ಧ ಭೂಮಿಯಲ್ಲ, ಇದು ನಾನು ಮಲಗುವ ಶಯನಾಗೃಹ. ಏಕತಾರಕ ಎಚ್ಚರನಾದೆ. ಏಕೆ ಸುಖದ ಸುಪ್ಪತ್ತಿಗೆ ಓಲಾಡುತ್ತಿರುವೆ? ನಿನಗೆ ಮರಣವು ಸಂಧಿಸುತ್ತಿರುವುದು ನಮ್ಮ ವೈರಿಗಳಾದ ಆ ದೇವತೆಗಳು ಸಂಚು ಹೂಡುತ್ತಿರುವರು. ನೀನು ಸುಖದ ಸುಪ್ಪತ್ತಿಗೆಯಲ್ಲಿ ಓಲಾಡುತ್ತಿರುವೆಯಾ? ಏಕತಾರಕ ಎಚ್ಚರಗೊಂಡೆ. ಸುಖಲೋಲನಾಗಿ ನಿದ್ರಿಸು. ದಾನವರನ್ನು ಧ್ವಂಸ ಮಾಡಿದ ದೇವತೆಗಳನ್ನು ಸುಮ್ಮನೆ ಬಿಟ್ಟೆ. ಅವರು ನಿನ್ನನ್ನು ಸುಮ್ಮನೆ ಬಿಡುವರೆ? ಯೋಗ ನಿದ್ರೆಯಿಂದ ಪರಮೇಶ್ವರನು ಎಚ್ಚರಗೊಳಿಸಿರುವರು. ಹೇಮವಂತ ಮೇನಕೆಯ ಪುತ್ರಿ ಗಿರಿಜೆಯು ಶಿವನನ್ನು ಕುರಿತು ಘೋರ ತಪಸ್ಸನ್ನು ಮಾಡಿ ಶಿವನನ್ನು ಮೆಚ್ಚಿಸಿರುವಳು. ಇಂದಲ್ಲ ನಾಳೆ ಶಿವಪಾರ್ವತಿಯ ಕಲ್ಯಾಣವಾಗುವುದು. ಖಂಡಿತ ಶಿವಕುಮಾರನ ಜನನ ನಿಶ್ಚಿತ. ಏಕೆ ತಾರಕ, ಏಕೆ ನಾವೆಲ್ಲರೂ ಹತರಾಗದಂತೆ ನೀನು ಸಹ ಒಂದು ದಿನ ಸಾಯುವೆ? ಬೇಗ ಎಚ್ಚರನಾಗು. ಆ ದೇವತೆಗಳನ್ನು ಸದಬಡೆ. ಏಕೆ ತಾರಕ, ಎಚ್ಚರನಾಗು. ಏನು? ಗಿರಿರಾಜನ ಮಗಳು ಗಿರಿಜೆ ಶಿವನಿಗಾಗಿ ತಪಸ್ಸು ಮಾಡುತ್ತಿರುವಳು. ಮಾಡಲಿ. ಹಿಂದೆ ಗಿರಿರಾಜನ ಅರಮನೆಗೆ ಹೋಗಿ ಅವರ ವಂಶವನ್ನು ನಿರ್ಮೂಲನೆ ಮಾಡಿ ಬರುತ್ತೇನೆ. ಹರ ಹರ ಮಹಾದೇವ ಮಹಾದೇವ. ಹರ ಹರ ಮಹಾದೇವ ಮಹಾದೇವ. ನಟನ ವಿಶಾರದ ನಟಶೇಖರ. ಹರ ಹರ ಮಹಾದೇವ. ನಟನ ವಿಶಾರದ ನಟಶೇಖರ. ಸಂಗೀತ ಸಾಹಿತ್ಯ ಗಂಗಾಧರ. ಶಾರದ ನಟಶೇಖರ. ಹರ ಹರ ಮಹಾದೇವ. ನವವಿಧ ವಿನ್ಯಾಸ ನವರಸ ನವನಾಶ. ಹರ ಹರ ಮಹಾದೇವ. ನವವಿಧ ವಿನ್ಯಾಸ ನವರಸ ನವಲಾಸ್ಯ ನವ ಕಾವ್ಯ ಕಾರಣ ನವಲೋಚನ ನವಕೋಟಿ ಲೀಲ ವಿನೋದ ವಿಲಾಸ. ಹರ ಹರ ಮಹಾದೇವ. ನವಕೋಟಿ ಲೀಲಾ ವಿನೋದ ವಿಲಾಸ ನವಭಾವದಾನಂದ ಗೌರೀವರ. ಹರ ಹರ ಮಹಾದೇವ. ನವಭಾವದಾನಂದ ಗೌರೀವರ. ನಟನ ವಿಚಾರ ನಟಶೇಖರ. ಸಂಗೀತ ಸಾಹಿತ್ಯ ಗಂಗಾಧರ. ನಟನ ವಿಚಾರ ನಟಶೇಖರ. ಹರ ಹರ ಮಹಾದೇವ ಮಹಾದೇವ. ಮಾತೃ ಪ್ರೇಮವು ಎಷ್ಟು ಮಮತೆಯಿಂದ ತುಂಬಿರುವುದು. ತಾರಕನನ್ನು ರಕ್ಷಿಸಲು ತಾಯಿ ಕಾಳಂದಿಯು ಮೃತ್ಯುಂಜಯನ ವ್ರತ. ಹರ ಹರ ಮಹಾದೇವ ಮಹಾದೇವ. ನಾನು ಈಗಲೇ ಕೈಲಾಸಕ್ಕೆ ಹೋಗಿ ಮೃತ್ಯುಂಜಯನಾದ ಶಂಕರನಿಗೂ ಗಿರಿಜೆಗೂ ಕಲ್ಯಾಣವಾಗುವಂತೆ ಪ್ರೇರೇಪಿಸುವೆನು.
ಅಷ್ಟಾಂಗ ಯೋಗಶೀಲ ಆಧ್ಯಾತ್ಮ ತತ್ವಲೋಲ ಇಷ್ಟಾರ್ಥ ಸಿದ್ಧಿ ಮೂಲ ಆಧ್ಯಾತ್ಮ ತತ್ವಲೋಲ ಹರ ಹರ ಮಹಾದೇವ. ಅಷ್ಟಾಂಗ ಯೋಗಶೀಲ ಆಧ್ಯಾತ್ಮ ತತ್ವಲೋಲ ಇಷ್ಟಾರ್ಥ ಸಿದ್ಧಿ ಲೋಲ ಇಷ್ಟಾರ್ಥ ತತ್ವ ಮೂಲ ಸಕಲ ಯಂತ್ರ ನಿಖಿಲ ತಂತ್ರ ಅಖಿಲ ಯಂತ್ರ ಸಂಚಿತ. ಹರ ಹರ ಮಹಾದೇವ. ಸಕಲ ಯಂತ್ರ ನಿಖಿಲ ತಂತ್ರ ಅಖಿಲ ಯಂತ್ರ ಸಂಚಿತ ಏಕಮೇವ ಅದ್ವಿತೀಯ ಲೋಕ ಲೋಕ ಪೂಜಿತ. ಹರ ಹರ ಮಹಾದೇವ. ಏಕಮೇವ ಅದ್ವಿತೀಯ ಲೋಕ ಲೋಕ ಪೂಜಿತ ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಕ್ಷ. ವಿಶ್ವನಾಥ ವಿಶ್ವರೂಪ ವಿಶ್ವೇಶ್ವರ ವಿರೂಪಾಕ್ಷ ಪಾಹಿ ಮಾಂ ತ್ರಾಹಿ ಮಾಂ ಪರಮೇಶ ಪಾಲಾಕ್ಷ. ಹರ ಹರ ಮಹಾದೇವ ಮಹಾದೇವ. ನಟನ ವಿಶಾರದ ನಟ ಶೇಖರ ಸಂಗೀತ ಸಾಹಿತ್ಯ ಗಂಗಾಧರ. ನಟನ ವಿಶಾರದ ನಟ ಶೇಖರ ನಟ ಶೇಖರ ನಟ ಶೇಖರ. ಹರ ಹರ ಮಹಾದೇವ ಮಹಾದೇವ. ಪರಮೇಶ್ವರನಿಗೆ ಈ ಬ್ರಹ್ಮಚಾರಿಯ ಪ್ರಣಾಮಗಳು. ನಾರದ, ನಿನಗೆ ಮಂಗಳವಾಗಲಿ. ಪರಮಾತ್ಮ, ಗಿರಿಜೆಯನ್ನು ಪರೀಕ್ಷಿಸಲು ಹೋದ ವಿಚಾರವೇನಾಯಿತು ಪರಮಾತ್ಮ? ಆ ಗಿರಿಜೆಯು ನನ್ನನ್ನೇ ಮದುವೆ ಆಗಬೇಕೆಂಬ ಹಠ ಹಿಡಿದಿರುವಳು ನಾರದ. ಪರಮಾತ್ಮ, ಅವಳಿನ್ನು ಷೋಡಸಿ 16 ವರ್ಷ, ಇನ್ನು ಚಿಕ್ಕ ವಯಸ್ಸು, ಎಳೆಯ ಹುಡುಗಿ. ಆಗಲ್ಲ ನಾರದ, ಅವಳಿಗೂ ನನಗೂ ಜನ್ಮ ಜನ್ಮಾಂತರದ ಸಂಬಂಧ. ಅದು ಅಲ್ಲದೆ ಅವಳ ಆದಿಶಕ್ತಿಯ ರೂಪವೂ ಸಹ ಇದೆ ನಾರದ. ಓಹೋ ಪರಮಾತ್ಮ, ನಾನು ಇದನ್ನು ನಂಬಲಾರೆ ಪರಮಾತ್ಮ, ನಾನು ಇದನ್ನು ನಂಬಲಾರೆ. ಸ್ವಲ್ಪ ಅವಳಿಗೆ ಭೋಗಲಾಸ್ಯಗಳ ಆಸೆಯನ್ನು ತೋರಿಸಿದರೆ ಅವಳ ಮನಸ್ಸು ಕೂಡ ಚಂಚಲವಾಗುವುದಲ್ಲ. ಬೇರೆ ಭೋಗವಿಲಾಸಗಳ ಆಸೆಯನ್ನು ನಂಬುವಳಲ್ಲ ನನ್ನ ಪಾರ್ವತಿ. ಓಹೋ ಪರಮಾತ್ಮ ಪರಮಾತ್ಮ ಮಹಾದೇವ, ನಿಮ್ಮ ಪಾರ್ವತಿಯೇ? ನಾನು ಭಕ್ತರ ಭಕ್ತನಲ್ಲವೇ ಪರಮಾತ್ಮ, ಆ ಗಿರಿಜೆಯನ್ನು ಮದುವೆ ಮಾಡಿಕೊಳ್ಳುವ ಸಂಚನ್ನೇನಾದರೂ ಹೂಡಿರುವೆಯಾ ಭಗವಂತ? ನಾನು ಭಕ್ತರ ಭಕ್ತನಲ್ಲವೇ ನಾರದ? ಹೌದು ಪರಮಾತ್ಮ, ಹೌದೌದು ಹೌದೌದು. ನೀನು ಭಕ್ತರ ಭಕ್ತನೂ ಹೌದು, ಭಕ್ತೆಯರ ಭಕ್ತನೂ ಹೌದು ಪರಮಾತ್ಮ. ಅದಕ್ಕೆ ನಿನ್ನ ಸಹಾಯವನ್ನು ಕೇಳುತ್ತಿರುವುದು. ಪರಮಾತ್ಮ, ನಿನ್ನ ಸೇವೆಗೆ ನಾನು ಸದಾ ಸಿದ್ಧನಾಗಿರುವನು ಪರಮಾತ್ಮ. ಆ ಗಿರಿಜಾ ಕಲ್ಯಾಣದ ಕಾರ್ಯಕ್ಕೆ ನೀನು ಗಿರಿರಾಜನ ಭಕ್ತರ ಹೋಗಿ ಮದುವೆ ವಿಚಾರವನ್ನು ಮಾತನಾಡಿಕೊಂಡು ಬರಬೇಕು ನಾರದ. ನಾನೇ ಪರಮಾತ್ಮ. ನನಗೆ ಮತ್ತಾರಿರುವರು ನಾರದ? ಪರಮಾತ್ಮ, ಇದಕ್ಕೆ ತಕ್ಕವರೆಂದರೆ ಸಪ್ತ ಋಷಿಗಳಲ್ಲವೇ ಪರಮಾತ್ಮ? ಅವರನ್ನೆಲ್ಲ ಕರೆದು ಕಳುಹಿಸುವುದು ಯಾವಾಗ? ನಾನು ಮದುವೆ ಆಗುವುದು ಯಾವಾಗ? ಶೀಘ್ರವಾಗಿ ನೀನೇ ಹೋಗಿ ಬಾ ನಾರದ. ಮಹಾದೇವ, ಗಿರಿಜಾ ಕಲ್ಯಾಣದ ಸುವರ್ಣ ಅಕ್ಷರವು ಆಕಾಶದಲ್ಲಿ ಬರೆದಿರುವುದನ್ನು ನೋಡಲು ಸಕಲ ದೇವಾನು ದೇವತೆಗಳು ಕಾದು ನಿಂತಿರುವರು ಪರಮಾತ್ಮ. ನಾನು ಹೀಗಲೇ ಗಿರಿರಾಜನ ಬಳಿಗೆ ಹೋಗಿ ಬರುವೆನು. ಹರ ಹರ ಮಹಾದೇವ ಮಹಾದೇವ ಮಹಾದೇವ. ಜಟಾಜೂಟ ಗಂಗಾ ಮಕುಟ ಶಶಿಲಲಾಟ ಶೋಭಿತಾ ಹೇಮಕೂಟ ತಟ ನಿವಾಸ ದಿಟ ನಟವರ ಪಂಡಿತ ಪಂಡಿತ ಹರ ಹರ ಶಂಭೋ ಮಹಾದೇವ ಶಂಭೋ ಮಹಾದೇವ. ಜಟಾಜೂಟ
జటాజూట గంగా మకుట శశిలలాట శోభిత హేమకూట దశ నివాస. హర హర మహాదేవ. హేమకూట దశ నివాస విఠలటావర పండిత. విఠలటావర పండిత జటాజూట గంగా మకుట శశిలలాట శోభిత. హర హర మహాదేవ. గిరిజావర తమరుగదరా గిరిజావర తమరుగదరా సుందర శివ శంకర. గిరిజావర డమరుగదరా సుందర శివ శంకర. కృపాసాగర గుణ గంభీర. హర హర మహాదేవ. కృపాసాగర గుణ గంభీర పారావార శ్రీకర. పారావార శ్రీకర జటాజూట గంగా మకుట శశిలలాట శోభిత హేమకూట దశ నివాస. పరమాత్మ. హేమకూట దశ నివాస విఠలటావర పండిత జటాజూట. ಪರಮೇಶ್ವರನು ಗಿರಿಜೆಯನ್ನು ಮದುವೆಯಾಗಲು ಸಮ್ಮತಿಸಿದನು. ನಾನು ಈಗಲೇ ಹಿಮವಂತನ ಬಳಿಗೆ ಹೋಗಿ ಗಿರಿಜಾ ಕಲ್ಯಾಣಕ್ಕೆ ತಕ್ಕ ಏರ್ಪಾಟನ್ನು ಮಾಡುವಂತೆ ಪ್ರೇರೇಪಿಸುವೆನು. ಹರ ಹರ ಮಹಾದೇವ. ವಸುಮತೇಶ ಪಶುಪತೇಶ ಸಿತ ಜನ ಪರಿಪಾಲಿಪ. ವಸುಮತೇಶ ಪಶುಪತೇಶ ಸಿತ ಜನ ಪರಿಪಾಲಕ. ಪಾಪರಹಿತ ಮೋಹನಾಥ ಪಾಪರಹಿತ ಪಾಲಿಪ. ಹರ ಹರ ಮಹಾದೇವ. ದೋಷರಹಿತ ಪಾಪನಾಥ ಪಾಪರಹಿತ ಪಾಲಿಪ. ತ್ರಿಭುವನ ಪರಿಪಾಲಕ ತ್ರಿಪುರಾಸುರಹಾಂತಕ. ತ್ರಿಭುವನ ಪರಿಪಾಲಕ ತ್ರಿಪುರಾಸುರಹಂತಕ. ತ್ರಿನೇತ್ರದ ತ್ರಿಶೂಲದ ತ್ರಿಪುಂಡ ಸಲೋದಾರಕ.
ಕುಮಾರಿ ನನ್ನ ಮೇಲೆ ಕೋಪಿಸಿಕೊಂಡು ಅದೆಲ್ಲಿ ಹೋಗಿರುವಳು ಕಾಣೆನಲ್ಲ ಸ್ವಾಮಿ. ಮೈನಾ, ಇಂತಹ ಅಪರಾಧ ನೀನೇನು ಮಾಡಿದೆ? ಎತ್ತ ಕರುಳು ಸಹಿಸಲಾರದೆ ನುಡಿದಂತೆ ನಡೆದೆ. ಆ ಹಾಳು ವಿಧಿಯು ನಮ್ಮ ಜೀವನವನ್ನೇ ನಾಶ ಮಾಡುತ್ತಿರುವುದಲ್ಲ ಸ್ವಾಮಿ. ಮಾಡುವುದಾದರೂ ಏನು? 4 ದಿಕ್ಕುಗಳಿಗೂ ಭಟರನ್ನು ಕಳಿಸಿದ್ದೇನೆ. ಅವರು ಎಲ್ಲಿಯಾದರೂ ಹುಡುಕಿ ಕರೆತರುವರು. ನೀನು ಸಮಾಧಾನ ಮಾಡಿಕೋ ಮೈನಾ. ಸಹೋದರರೇ, ಅರಮನೆಯ ಮೂಲೆ ಮೂಲೆಯನ್ನೆಲ್ಲ ಹುಡುಕಿ ಬರಬೇಕು ತಾರಕೇಶ್ವರ, ಬರಬೇಕು. ನೀನು ಬರುವ ವಿಚಾರ ಮೊದಲೇ ತಿಳಿಯದ ಕಾರಣ ನಿನ್ನಲ್ಲಿ ಕ್ಷಮೆಯನ್ನು ಕೇಳುತ್ತೇನೆ. ಸಹೋದರರೇ, ಅರಮನೆಯ ಮೂಲೆ ಮೂಲೆಯನ್ನೆಲ್ಲ ಹುಡುಕಿ ಎಲ್ಲಿದ್ದರೂ ಸೆಳೆದು ತನ್ನಿ. ಏನನ್ನು ಹುಡುಕುತ್ತಿರುವೆ ತಾರಕೇಶ್ವರ? ಗಿರಿರಾಜ, ನನಗೆ ಬೇಕಾಗಿರುವ ಒಂದು ಅಗತ್ಯವಾದ ವಸ್ತುವನ್ನು ತಾರಕೇಶ. ಗಿರಿರಾಜ, ತಾರಕೇಶ್ವರ, ತ್ರಿಲೋಕನಾದ ನಿನಗೆ ಕೊಡಲಾಗದ ವಸ್ತು ಅದೆಂತಹ ಇರುವುದು? ತುಂಬಾ ಅಗತ್ಯವಾದ ವಸ್ತು, ನೀನು ಅದನ್ನು ಕೈಯಿಂದ ಕೊಡಲಾಗದಂತ ವಸ್ತು ಗಿರಿರಾಜ. ತ್ರಿಲೋಕೇಶನಾದ ನಿನಗೆ ಕೊಡಲಾಗದ ವಸ್ತು ಇದ್ದು ತಾನೇ ಏನು ಪ್ರಯೋಜನ? ಅದು ಸರಿಯೇ. ನಿನಗೆ ಅನುಮಾನವೇಕೆ ತಾರಕೇಶ? ನನಗೆ ಬೇಕಾಗಿರುವುದು ನಿನ್ನ ಮಗಳು ಗಿರಿಜೆ. ಗಿರಿರಾಜ, ಗಿರಿಜೆ ಸತ್ಯವಾಗಿಯೂ ನಮಗೆ ತಿಳಿಯದು. ತಪಸ್ಸಿಗೆ ಹೋದವಳು, ಅವಳನ್ನು ಹುಡುಕುತ್ತಾ ನಾವು ಕಣ್ಣೀರುಡ್ತಾ ಕುಳಿತಿದ್ದೇವೆ. ಹೇಗೆ ಕೊಡುವೆ ಗಿರಿರಾಜ? ನಾನು ಆಗಲೇ ಹೇಳಲಿಲ್ಲವೇ ನೀನು ಕೈ ಎತ್ತಿ ಕೊಡಲಾಗದ ವಸ್ತು ಎಂದು? ಅರಮನೆಯಲ್ಲಾಗಲಿ ಉದ್ಯಾನದಲ್ಲಾಗಲಿ ಎಲ್ಲಿಯೂ ಕಂಡು ಬರಲಿಲ್ಲ. ಗಿರಿರಾಜ, ಎಲ್ಲಿ ಬಚ್ಚಿಟ್ಟಿರುವೆ ನಿನ್ನ ಮಾಡನ್ನು? ಹೇಳದಿದ್ದರೆ ನಿಮ್ಮಿಬ್ಬರಿಗೂ ಉಳಿಗಾಲವಿಲ್ಲ. ತಾರಕೇಶ, ತಂದೆ ತಾಯಿಗಳಿಗೂ ತಿಳಿಸದೆ ತಪಸ್ಸಿಗೆ ಹೋದವಳು, ಅವಳಿಗಾಗಿ ಹುಡುಕುತ್ತಾ ಕಣ್ಣೀರಿಡುತ್ತಾ ಕುಳಿತಿದ್ದೇವೆ. ನಂಬಲಾರೆ ಗಿರಿರಾಜ, ನಂಬಲಾರೆ. ಇದಕ್ಕಿಂತ ನಿನಗೆ ಇನ್ನೇನು ಹೇಳಲಿ? ಸಹೋದರರೇ, ಇವರಿಬ್ಬರನ್ನು ನಮ್ಮ ಅರಮನೆಗೆ ಕರೆದುಕೊಂಡು ಹೋಗಿ ಅಲ್ಲಿ ನಮ್ಮ ಆತಿಥ್ಯವನ್ನು ಕೊಟ್ಟರೆ ಅವರಾಗಿಯೇ ಬಾಯಿ ಬಿಡುವರು. ಸ್ವಾಮಿ, ಸತ್ಯವನ್ನು ನಂಬದವರನ್ನು ಸಮಾಧಾನ ಮಾಡುವುದು ಹೇಗೆ? ತಾರಕೇಶ, ಹಬಲೆಯಾದ ಇವಳನ್ನು ಬಿಟ್ಟು ಬಿಡು, ನನ್ನನ್ನು ಕರೆದುಕೊಂಡು ಹೋಗು. ನೀನು ಕೊಡುವ ಶಿಕ್ಷೆಯನ್ನು ನಾನು ಅನುಭವಿಸುತ್ತೇನೆ. ಸಹೋದರರೇ, ನಮ್ಮ ಇಬ್ಬರು ಭಟ್ಟರನ್ನು ಇಲ್ಲೇ ಬಿಟ್ಟು ಉಳಿದ ಭಟ್ಟರನ್ನು ಕಾಡುಗಳಿಗೆ ಕಳಿಸಿ ಅಲ್ಲಿ ಸಿಕ್ಕ ತಪಸ್ವಿಯರನ್ನ ಸೆಳೆದು ತರಲಿ. ಅವರಲ್ಲಿರುವ ಬಯಕೆ ಗಿರಿಜೆ ಯಾರೆಂಬುದನ್ನು ನಾನು ವಿಚಾರಿಸಿಕೊಳ್ಳುತ್ತೇನೆ. ಗಿರಿರಾಜ, ನಿಮ್ಮ ಮಗಳು ಸಿಕ್ಕೊಡನೆಯೇ ನಮಗೆ ವರ್ತಮಾನವನ್ನು ತಿಳಿಸಬೇಕು. ಇಲ್ಲದಿದ್ದರೆ ನಿಮ್ಮ ತಲೆ 1000 ಒಳಾದಿತ್ತು. ಎಚ್ಚರ. ಹಾಗೇ ಆಗಲಿದ್ದಾರೆ ಮೈನಾ. ಸ್ವಾಮಿ, ಕಣ್ಮರೆಯಾಗಿ ಹೋಗಿರುವ ನಮ್ಮ ಕುಮಾರಿಯು ಯಾವ ಆಪತ್ತು ಬಾರದಿರಲಿ ಸ್ವಾಮಿ. ಆ ದೇವರಲ್ಲಿ ಬೇಡಿಕೊಳ್ಳೋಣ. ಮೈನಾ, ಕಂಡ ಬಾಲಕಿಯರನ್ನಲ್ಲ ಆ ಸಾರ್ವಭೌಮನು ಬಂಧಿಸುತ್ತಿರುವನಂತೆ. ಆದರೆ ನಮ್ಮ ಸುಪುತ್ರಿಯು ಮಾತ್ರ ಅವರ ಕಣ್ಣಿಗೆ ಬಿದ್ದಿಲ್ಲ. ನಾರಾಯಣ ನಾರಾಯಣ, ಹರ ಹರ ಮಹಾದೇವ. ಅಮ್ಮ, ಇನ್ನಿವಳು ನಿಮ್ಮ ಗಿರಿಜೆಯಲ್ಲ, ಶಿವನ ಗಿರಿಜೆ. ಇದೇನು ಪೂಜ್ಯರೇ ಹೀಗೆ ಮಾತನಾಡುತ್ತಿರುವಿರಿ? ಹೌದು ತಾಯಿ, ಪಾರ್ವತಿಯ ತಪಸ್ಸು ಫಲಿಸಿತು. ವೇಷಾಂತರದಲ್ಲಿ ಬಂದ ಶಿವನು ಅವಳ ಸತ್ವ ಪರೀಕ್ಷೆಯನ್ನು ಮಾಡಿ ಅವಳಿಗೆ ಸನ್ಮಾರ್ಗವನ್ನು ನೀಡಿದ. ಪ್ರಸನ್ನರಾಗಿ ಬಿಟ್ಟನಮ್ಮ. ಆಹಾ, ಹಾಗಾದರೆ ನಮ್ಮ ಪಾರ್ವತಿಯ ಅದೃಷ್ಟವೇ ಅದೃಷ್ಟ ಅಲ್ಲವೇ ಸ್ವಾಮಿ? ಹೌದು ದೇವಿ, ಇದು ಅಮರ ಸತ್ಯ. ನೀವು ಹಿಂದೆ ಶೃಂಗಾತೀರ್ಥಕ್ಕೆ ಹೋಗಿ ಆ ಗಿರಿಜೆಯನ್ನು ಕರೆತಂದು ವಿವಾಹಕ್ಕೆ ಸಕಲ ಸಿದ್ಧತೆಗಳನ್ನು ಮಾಡಿಕೊಳ್ಳಿ. ನಾನಿನ್ನು ಬರುವೆನು. ಹರ ಹರ ಮಹಾದೇವ ಮಹಾದೇವ. ಗಿರಿಜಾ ಮತ್ತು
ಶಿವನ ಲಗ್ನವಾಗದ ಹೊರತು ತಾರಕಾಸುರನು ಲೋಕಕಂಟಕನಾಗಿ ಮೆರೆಯುತ್ತಿರುವನು. ಈಗ ಕುಮಾರಸ್ವಾಮಿಯು ಜನನವಾಗಬೇಕಾದರೆ ಶಿವ ಪಾರ್ವತಿಯವರಿಗೆ ಲಗ್ನವಾಗಬೇಕು. ಆದ ಕಾರಣ ನಾನು ಈ ಪುರೋಹಿತನಾಗಿ ಅವರ ಲಗ್ನವನ್ನು ಸುಭಿಕ್ಷವಾಗಿ ಮಾಡಿ ಅವರಿಗೆ ಕುಮಾರಸ್ವಾಮಿ ಎಂಬ ಮಗು ಜನನವಾದರೆ ತಾರಕಾಸುರನಿಗೆ ಮರಣವಾಗುವುದು. ಅದುವರೆಗೂ ಲೋಕಕಂಟಕರಾಗಿ ಮೆರೆಯುವವರನ್ನು ಸಂಹರಿಸಬೇಕು. ಆದ ಕಾರಣಕ್ಕಾಗಿ ಶಿವಪಾರ್ವತಿಯರ ಲಗ್ನಕ್ಕೆ ನಾನೀಗ ತ್ವರಿತವಾಗಿ ಹೊರಡುವೆನು. ಪರಮಾತ್ಮ, ನಾವು ಮಾಡುವ ಪಾದಪೂಜೆಯನ್ನು ಸ್ವೀಕರಿಸುವೆ. ಆಗಲಿ ಗಿರಿರಾಜ. ಓಂ ಶುಕ್ಲಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಓಂ ನಿಧನಪತಯೇ ನಮಃ. ಓಂ ಊರ್ಧ್ವಾಯ ನಮಃ. ಓಂ ಹಿರಣ್ಯಾಯ ನಮಃ. ಓಂ ಸುವರ್ಣಾಯ ನಮಃ. ಓಂ ದಿವ್ಯಾಯ ನಮಃ. ಭವ್ಯಾಯ ನಮಃ. ಓಂ ಶರ್ವಾಯ ನಮಃ. ಓಂ ಶಿವಾಯ ನಮಃ. ಓಂ ಬಲಾಯ ನಮಃ. ಓಂ ಆತ್ಮಾಯ ನಮಃ. ಓಂ ಪರಮಾಯ ನಮಃ. ಓಂ ಏತತ್ ಸೋಮಸ್ಯ ಸೂರ್ಯಸ್ಯ ಸರ್ವಲಿಂಗಪ್ರಾಣಮಂತ್ರಂ ಬ್ರಹ್ಮವೇದ್ರಂ. ಓಂ ಸದ್ಯೋ ಜಾತಂ ಪ್ರಪದ್ಯಾಮಿ ಸದ್ಯೋ ಜಾತಾಯ ವೈ ನಮೋ ನಮಃ. ಭವೇ ನಾದಿಭವೇ ಭವಸ್ಮಮಾನ್ ಭವೋದ್ಭವಾಯ ನಮಃ. ಓಂ ಈಶಾನಲಗ್ನಂ ದಿನಂ ದೇವತಾರಾಬಲಂ ಚಂದ್ರಬಲಂ ತದೇವ ಧವಲಂ ದೈವಬಲಂತು ದೇವಾ. ಲಕ್ಷ್ಮೀಪದೇ ವಾಣೀಪದೇ ಶಚೀಪದೇ ತೇ ಗ್ರೇಕಂ ವರಾಮೇ. ಶುಭ ಮುಹೂರ್ತ ಸಾವಧಾನ. ಪಾರ್ವತಿ ಪರಮೇಶ್ವರ ಧ್ಯಾನ ಸಾವಧಾನ. ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಪತೆ ವಾಣೀಪತೆ ಗ್ರೇಗಂ ಸ್ಮರಾಮಿ. ಸುಲಗ್ನ ಸಾವಧಾನ ಶುಭ ಮುಹೂರ್ತ ಸಾವಧಾನ. ಶ್ರೀ ಪಾರ್ವತಿ ಪರಮೇಶ್ವರ ಧ್ಯಾನ ಸಾವಧಾನ. ಗಿರಿಜೆ, ಅಖಂಡವಾದ ತಪಸ್ಸು. ನಿನ್ನ ಭಕ್ತಿ ಇಂದ ನಾನು ನಿನ್ನವನಾಗಿ ಸಂಸಾರಸ್ಥನಾಗಿ ಬಿಟ್ಟೆನು. ನಾವಿನ್ನು ಕೈಲಾಸಕ್ಕೆ ಹೊರಡೋಣವೇ? ಹಾಗೆ ಆಗಲಿ ಸ್ವಾಮಿ. ನಲವಿರಿ
ಪ್ರಣಯ ಪ್ರೇಮ ಪ್ರಿಯಕರ ರಾಣಿ ಅಲ್ಲ ಪ್ರಣಯ ಪ್ರೇಮ ಪ್ರಿಯಕರ ರಾಣಿ ಮಣಿತ ಜಾಲಿಸಿ ಜನಗಾಗಿ ಕುಳಿತೆ. ಮಣಿತ ಜಾಲಿಸಿ ಜನಗಾಗಿ ಕುಳಿತೆ. ತಳೆಯುತ್ತ ಭುವನದಿ ಗಲುಗಲು ತಳೆಯುತ್ತ ತಳೆಯುತ್ತ ಭುವನದಿ ನನವೇರಿ ಬಾ ಎಳೆದಾಡು ಬಾ ಇಳಿಯಲು. ಅನುಪಮ ರೂಪನೆ ನಿನ್ನಯ ಮಾಹಿಮಾ. ಅನುಪಮ ರೂಪನೆ ನಿನ್ನಯ ಹರ್ಷದಿ ಹಾಡುವ ನಾವು. ಹರ್ಷದಿ ಹಾಡುವ ಪ್ರೇಮದಿ ನಾವು. ದಿಂದ ಶಕ್ತಿಯು ನೀನು ಈಶನು ನಾನೇ. ಶಕ್ತಿಯು ನೀನು ಈಶನು ನಾನೇ. ಸಕಲ ಚರಾಚರ ಜೀವವು ನಾನೇ. ಸಕಲ ಚರಾಚರ ಜೀವವು ನಾನೇ. ತಳೆಯುತ್ತ ಭುವನದಿ ಗಲುಗಲು ಗಿರಿಜೆ, ಸ್ವಾಮಿ, ಇರುವರ ದಾಂಪತ್ಯವು ಶಾಶ್ವತವಾಗಿರಲಿ. ನಾವಿನ್ನು ಕೈಲಾಸಕ್ಕೆ ಹೊರಡೋಣವೇ? ಹಾಗೆ ಆಗಲಿ ಸ್ವಾಮಿ. ಹರ ಹರ ಮಹಾದೇವ. ದಿಂ ತಕಿಟ ತಕಿಟ ದಿಂ ತಕಿಟ. ದಿಂ ತಕಿಟ ತಕಿಟ ದಿಂ ತಕಿಟ. ನಾಟ್ಯಶೇಖರ ನಾಟ್ಯಶೇಖರ. ನಾಟ್ಯಶೇಖರ ನಾಟ್ಯಶೇಖರ. ಓಂಕಾರ ಜೇಂಕಾರ ತಾಂಡವ ಶಿವಶಂಕರ. ಹರ ಹರ ಮಹಾದೇವ. ಓಂಕಾರ ಜೇಂಕಾರ ತಾಂಡವ ಶಿವಶಂಕರ.
ತಕಿಟ ತಕಿಟ ತಕಿಟ. ವೀರಭದ್ರ ನೀನೆ ಕಾಲರುದ್ರ ನೀನೆ, ವೀರಭದ್ರ ನೀನೆ ಕಾಲರುದ್ರ ನೀನೆ, ರಕ್ಷಿಸುವ ಶಿಕ್ಷಿಸುವ ಮಹಾಗುರುವು ನೀನೆ, ರಕ್ಷಿಸುವ ಶಿಕ್ಷಿಸುವ ಮಹಾಗುರುವು ನೀನೆ. ನಲಿದಾಡುವ ನಂಬಿದವರ ಎದೆಯ ಗುಡಿಯಲಿ ಮಹಾದೇವ, ನಲಿದಾಡುವ ನಂಬಿದವರ ಎದೆಯ ಗುಡಿಯಲಿ, ಮೈದೂಡುವ ಮಹಾದೇವ ಜನದ ಕ್ಷಣದಲ್ಲಿ, ಮೈದೂಡುವ ಮಹಾದೇವ ನೆನೆದ ಕ್ಷಣದಲ್ಲಿ. ತಕಿಟ 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 ತಕಿಟ. ನಾಟ್ಯಶೇಖರ ನಾಟ್ಯಶೇಖರ, ನಾಟ್ಯಶೇಖರ ನಾಟ್ಯಶೇಖರ. ಓಂಕಾರ ಜೇಂಕಾರ ತಾಂಡವ ಶಿವಶಂಕರ, ಓಂಕಾರ ಜೇಂಕಾರ ತಾಂಡವ ಶಿವಶಂಕರ. ತಕಿಟ ತಕಿಟ ತಕಿಟ. ಹರ ಹರ ಮಹಾದೇವ ಮಹಾದೇವ. ಅಂತೂ ಇಂತೂ ಶಿವ ಪಾರ್ವತಿಯರ ಕಲ್ಯಾಣವಾಯಿತು. ಪಾರ್ವತಿಯ ಪತಿವ್ರತ ಧರ್ಮದಿಂದ ಗಣೇಶನ ಜನನವಾಯಿತು. ಶಿವ ಪಾರ್ವತಿಯರ ಸಮ್ಮಿಲನದಿಂದ ಷಣ್ಮುಖನ ಜನನವೂ ಆಯಿತು. ನಾರಾಯಣ. ಇಂದು ಇಂದ್ರನಿಗೆ ಶುಕ್ರ ದಶೆ ಒದಗಿದಂತೆ ತೋರುತ್ತಿದೆ. ಅದು ಅಲ್ಲದೆ ದೇವೇಂದ್ರನು ಕಳೆದುಕೊಂಡ ಸಿಂಹಾಸನದ ಭಾಗ್ಯವು ಮತ್ತೆ ಲಭಿಸುವಂತೆ ತೋರುತ್ತಿದೆ. ನಿನಗೆ ಮಂಗಳವಾಗಲಿ ದೇವೇಂದ್ರ. ಮಹರ್ಷಿಗಳೇ, ನಮ್ಮ ಕಷ್ಟ ಬಗೆಹರಿಯುವ ಬಗೆಯಾದರೂ ಹೇಗೆ ಮಹರ್ಷಿಗಳೇ? ದೇವೇಂದ್ರ, ಚಿಂತಿಸಬೇಕಾಗಿಲ್ಲ. ಶಿವ ಪಾರ್ವತಿಯ ಕಲ್ಯಾಣವಾಯಿತು. ಇನ್ನು ನಿನ್ನ ಕಷ್ಟ ಪರಿಹರಿಸಬೇಕಷ್ಟೇ. ಆ ದುಷ್ಟ ರಾಕ್ಷಸರ ಸಂಹಾರ ಯಾವಾಗ ಆಗುವುದು? ನನ್ನ ಸ್ವರ್ಗ ಸಿಂಹಾಸನ ಯಾವಾಗ ಲಭಿಸುವುದು ಪೂಜ್ಯರೇ? ದೇವೇಂದ್ರ, ಈ ಬಗ್ಗೆ ನೀನು ಚಿಂತಿಸುವ ಅಗತ್ಯವೇ ಇಲ್ಲ. ನಿನ್ನ ಕಷ್ಟವನ್ನು ಪರಿಹರಿಸುವನೆಂದರೆ ಆ ಗಿರಿಜಾಪತಿಯಾದ ಪರಶಿವನೊಬ್ಬನೇ. ನಡಿ, ನಾವೆಲ್ಲರೂ ಆ ಕೈಲಾಸಕ್ಕೆ ಹೋಗಿ ಆ ಪರಮೇಶ್ವರನನ್ನು ಪ್ರಾರ್ಥಿಸೋಣ. ಬಾ ದೇವೇಂದ್ರ. ನಡೀರಿ ಪೂಜ್ಯ. ಹರ ಹರ ಮಹಾದೇವ ಮಹಾದೇವ. ಗಿರಿಜೆ, ಆಕಾರದಾಕಾರ ಓಂಕಾರನೇ, ಮಾಯಾ ಮೋಹಾರೂಪನೇ. ಆಕಾರದಾಕಾರ
ಒಳೆವ ಕಾಂತಿ ಚೆಲ್ಲುವ ಜಗವು ನಯನ ಕಾಂತಿಯೇ ಒಳೆವ ಕಾಂತಿ ಚೆಲ್ಲುವ ಜಗವು ನಯನ ಕಾಂತಿಯೇ ಕಾಂತಿಕಾರಿಣಿ ಒಳವ ಕಾಂತಿ ಒಳವ ಜಗವು ನಯನ ಕಾಂತಿಯೇ ಬಯಲ ಜ್ಯೋತಿ ನಯನ ಕಾಂತಿ ಕಾರುಣಿ ಆಕಾರ ಮಹಾದೇವ ಮಹಾದೇವ ಪರಮೇಶ್ವರನಿಗೆ ನಮೋ ನಮಸ್ಕಾರ ನಮಃ. ಸರ್. ದೇವತೆಗಳೇ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಮಂಗಳವಾಗಲಿ. ನೀವು ಬಂದ ಸಮಾಚಾರವೇನು? ಪರಮಾತ್ಮ ಸಕಲವನ್ನು ಬಲ್ಲವನು ನೀನು, ನಿನಗೆ ಹೇಳುವುದಾದರೂ ಏನು? ಸರ್ವವ್ಯಾಪಿಯು ನೀನು, ಸಕಲವೂ ನೀನೇ ಆಗಿರುವೆ ಭಗವಂತ. ಈ ದೇವತೆಗಳ ಕಷ್ಟವನ್ನು ಪರಿಹರಿಸಬೇಕೆಂದು ತಮ್ಮಲ್ಲಿ ಬೇಡಿಕೊಳ್ಳುವೆನು ಪರಮಾತ್ಮ. ದೇವತೆಗಳೇ, ನೀವಿನ್ನೂ ನಿಶ್ಚಿಂತೆಯಿಂದ ಇರಬಹುದು. ನಿಮ್ಮ ಕಷ್ಟಗಳನ್ನೆಲ್ಲ ನನ್ನ ಕುಮಾರನು ಪರಿಹರಿಸುವನು. ಹಾಗೆ ಆಗಲಿ ಪರಮಾತ್ಮ, ನಾವಿಂದ ಹಾಗೆ ಬರಬೇಕು. ಆಗಲಿ. ಕುಮಾರ ಷಣ್ಮುಖ, ಜನಕನಿಗೆ ನಮಸ್ಕರಿಸುವೆನು. ನಿಮಗೆ ಮಂಗಳವಾಗಲಿ. ನನ್ನನ್ನು ಬರಮಾಡಿದ ಕಾರಣವೇನು ಜನಕ? ಕುಮಾರ, ತಾರಕನೆಂಬ ರಾಕ್ಷಸರು ಮತ್ತು ಅವರ ಸಹೋದರರು ದೇವತೆಗಳೆಲ್ಲ ಎದುರಿಸಿ ಅವರ ಸ್ಥಾನ ಭ್ರಷ್ಟರನ್ನಾಗಿ ಮಾಡಿಬಿಟ್ಟರು. ನೀನು ಹೋಗಿ ಆ ತಾರಕ ಮತ್ತು ಅವರ ಸಹೋದರರು ಸಂಹಾರ ಮಾಡಿ ಬರಬೇಕು. ಆ ದುರುಳ ದಾನವನನ್ನು ವಧಿಸಲು ನನ್ನಿಂದ ಸಾಧ್ಯವೇ ಜನಕ? ಖಂಡಿತವಾಗಿಯೂ ನಿಂದಲೇ ಸಾಧ್ಯ. ದಕ್ಷಯಾಗ ಕಾರ್ಯದಲ್ಲಿ ನಾನು ಸತಿಯನ್ನು ಕಳೆದುಕೊಂಡಾಗ ಆ ತಾರಕ ಮತ್ತು ಅವರ ಸಹೋದರರು ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡಿದರು. ನನಗೆ ಶಿವಕುಮಾರಿಂದಲೇ ಮರಣ ಬರಲಿ ಎಂದು ವರವನ್ನು ಬೇಡಿದರು. ಆದ ಕಾರಣ ನೀನು ಮಾತ್ರ ಆ ತಾರಕನು ಸಂಹಾರ ಮಾಡಲು ಸಾಧ್ಯ. ಖಂಡಿತವಾಗಿಯೂ ನೀನು ಹೋಗಿ ಆ ತಾರಕ ಮತ್ತು ಸಹೋದರ ಸಂಹಾರ ಮಾಡಿ ಬಾ. ನಿನ್ನ ಕೀರ್ತಿಯು ಯಶಸ್ಸು ದೀರ್ಘಾಯುಷವಾಗಿ ಉಳಿಯುವುದು. ಆ ತಾರಕನು ಇಷ್ಟೊಂದು ಅಟ್ಟಹಾಸದಿಂದ ಮೆರೆಯುತ್ತಿರುವನೆ. ಆ ರಾಕ್ಷಸರನ್ನು ನಾನು ಸಂಹರಿಸುತ್ತೇನೆ ಜನಕ. ಜನಕ ದುರಣ ದೈತ್ಯರ ಹರಿವದರ ತಳು ತೆರೆದು ತಿರಗಳ ರಣದೊಡ್ಡ ದುರಣ ದೈತ್ಯರ ಹರಿವದರ ತಳು ತೆರೆದು ತಿರಗಳ ರಣದೊಡ್ಡ ಸುರಕುಲವ ಪರೆಯುವೆನು ಹರ್ಷದಳು ಕರೆಯುವೆನು ಸುರಕುಲವ ಪರೆಯುವೆನು ಹರ್ಷದಳು ಕರೆಯುವೆನು ಕೊಡೆಯಾಗ್ತೇನು ತಡವ ಮಾಡು ನನಗೆ ಕೊಡುನೆ ಅಭಯ. ನನ್ನನ್ನು ಆಶೀರ್ವದಿಸಿ ನನಗೆ ಆಜ್ಞೆಯನ್ನು ಕೊಡಿ. ಆ ರಾಕ್ಷಸರನ್ನು ನಾನು ಸಂಹರಿಸುತ್ತೇನೆ ಜನಕ. ನನಗೆ ಮಂಗಳವಾಗಲಿ. ಜಯಶೀಲನಾಗಿ ಬಾ. ತಮ್ಮ ಅಪ್ಪಣೆಯಂತೆ ಆಗಲಿ ಜನಕ. ದೇವತೆಗಳೆಲ್ಲ ಸೈನ್ಯವನ್ನು ಒಟ್ಟುಗೂಡಿಸಿ ಆ ಸೈನ್ಯಕ್ಕೆ ಕುಮಾರಸ್ವಾಮಿಯನ್ನು ಸೈನ್ಯಾಧ್ಯಕ್ಷನಾಗಿ ಮಾಡಿ ನೀವು ಸಹ ಮಹಾರಥಿಯಾಗಿದ್ದುದರಲ್ಲಿ ಭಾಗವಹಿಸಿ ಯುದ್ಧವನ್ನು ಧಾರಕನು ಸಂಹಾರ ಮಾಡಿ ಬನ್ನಿ. ಹೋಗಿ ಎಲ್ಲ ದೇವತೆಗಳು. ಹಾಗೆ ಆಗಲಿ. ಹಾಗೆ ಆಗಲಿ ಪರಮಾತ್ಮ. ಆಗಮನುತ ಗಣಚರಿತ ಸಾಗರ ಕನ್ಯೆ ಸರಸ ಶುಭೋದಯ ಭೋಗ ಕಲಿ ಪೊರೆ ವಾಸುದೇವಾ ಭಜರೆ ಲಕ್ಷ್ಮೀಶಂ ಮಾನಸ ಭಜರೆ ಲಕ್ಷ್ಮೀಶಂ ಭಜರೆ ಲಕ್ಷ್ಮೀಶಂ ರಕ್ಷಿಮ ಭಕುತಂ ಮಹಾದೇವ ಭಜರೆ ಲಕ್ಷ್ಮೀಶಂ ರಕ್ಷಿಮ ಭಕುತಂ ಭುವನಾಧಾರಂ ಸಕಲಾಧಾರಂ ಭುವನಾಧಾರಂ
ಆಗಮಸಾರಂ ಯೋಗೀಶ್ವರಂ ಭೂತದಿವಾರಂ ಭುವನೇಶ್ವರಂ. ಆಗಮಸಾರಂ ಯೋಗಿ ವಿಚಾರಂ ತ್ರಿಜಗದ್ವಾಯಂ ಭುವನಾಧಾರಂ ತ್ರಿಜಗತ್ಪಾಲಂ ಭುವನಾಧಾರಂ ಭಜರೆ ಮಹಾದೇವ. ಸಹೋದರರೇ, ಧ್ವಜವ ಮೆರೆಸಿ ಗೆಲ್ಲಿವೆ ತ್ರಿಭುವನದ ಸಿರಿಯ ವಿಜಯೇ. ಧ್ವಜವ ಮೆರೆಸಿ ಗೆಲ್ಲಿವೆ ತ್ರಿಭುವನದ ಸಿರಿಯ ವಿಜಯೇ. ಪ್ರಜಾಪೂರಿತ ಪ್ರತಿಧ್ವನಿವರ ಪ್ರಜಾಪೂರಿತ ಪ್ರತಿಧ್ವನಿವರ ಪ್ರಚಂಡ ಪ್ರತಾಪ ಪಾಂಕಜ. ಚತುರ್ಮುಖನವರ ವಿಭೂತಿ ವಿಲಸಿತ ಚತುರ್ಮುಖನವರ ವಿಭೂತಿ ವಿಲಸಿತ ಯಶೋ ಭಾಗವತವ ಯಶೋ ವಂಶ ವಿಜಯೇ. ಧ್ವಜವ ಬೆರೆಸಿ ಗೆಲ್ಲಿವೆ ತ್ರಿಭುವನದ ಸಿರಿಯ ವಿಜಯೇ. ವಿಜಯ ಒಂದು ಒಕ್ಕರ ಬಿಡಿದು ನಡೆಸಿ ದಸ ದಿಶೆಯ ರಗಿಸಿ ಗೆಲ್ಲಿವೆ. ಹತ್ತಿರ ಲೋಕ ಸಿರಿ ಸಮಾನರಿ ಹೊರೆ ಹತ್ತಿರ ಲೋಕ ಸಿರಿ ಸಮಾನರಿ ಹೊರೆ ಮದುವೆಲಿ ಹೋರಕಗೆ ಸಮನಿ ಹೊರೆ. ಮದುವೆಲಿ ಹೋರಕಗೆ ಸಮನಿ ಹೊರೆ. ಧ್ವಜವ ಮೆರೆಸಿ ಗೆಲ್ಲಿವೆ ತ್ರಿಭುವನದ ಸಿರಿಯ ವಿಜಯೇ. ತ್ರಿಭುವನದ ಸಿರಿಯ ವಿಜಯೇ. ತ್ರಿಭುವನದ ಸಿರಿಯ ವಿಜಯೇ. ಸಹೋದರರೇ, ನಮಗೆ ಶತ್ರುಗಳನ್ನಿರಿಸಿದ ಆ ದೇವತೆಗಳನ್ನು ಹಿಮ್ಮೆಟ್ಟಿಸಿ ಅಮರತ್ವ ಭವನವನ್ನು ಸೋರೆಗಳಿಸಿ ವಿಜಯಿ ಎಂದು ಮೆರೆಯುತ್ತಿರುವ ನಮ್ಮ ಸರಿ ಸಮಾನರು ಈ ಜಗತ್ತಿನಲ್ಲಿ ಯಾರೂ ಇರಲಾರರು. ಆದರೂ ಆ ದೇವತೆಗಳು ಎಲ್ಲೂ ಕಾಣಲೇ ಇಲ್ಲವಲ್ಲ. ಸಹೋದರ, ತಲೆಯೊಳಪ್ಪ ಕಣಕ್ಕೆ ಪಾಪ ಬೀರಲು ತಲೆಯೊಳಪ್ಪ ಕಣಕ್ಕೆ ಪಾಪ ಬೀರಲು ಕಾಣಲು ಬೀರಲನ್ನು ಕಾಣಲು ಬೀರಲನ್ನು ಅದಮಸುರನ ಒದಿಸಿ ನಾನು ಮುದಲಿಗೆ ಅದಮಸುರನ ಒದಿಸಿ ನಾನು ಮುದಲಿಗೆ ಸಹೋದರ, ತ್ರಿಮೂರ್ತಿಗಳ ಆಶ್ರಯವನ್ನೇ ಪಡೆದುಕೊಂಡಿದ್ದರೆ ಅವರೇ ಅಡಗಿಸಿರಬಾರದು. ಸಹೋದರ, ಕರೆತೆನು ವೆಲವೆಪ್ಪುಗಳ ಪದ ಪದ ಕರೆತೆನು ವೆಲವೆಪ್ಪುಗಳ ಪದ ಪದ ಕರೆತೆನು ವೆಲವೆಪ್ಪುಗಳ ಪದ ಪದ. ಅಗ್ರಜ, ಸಹೋದರ, ಪದದಿ ಬೆಳೆಯುವ ಅಥವಾ ದೈತೆ ಕದೆಯನ್ನು ಕೊಟ್ಟು ಬೈರಿಗಳ. ಅಗ್ರಜ, ಸಹೋದರ, ಪದದಿ ಬೆಳೆಯುವ ಅಥವಾ ದೈತೆ ಕದೆಯನ್ನು ಕೊಟ್ಟು ಬೈರಿಗಳ. ಕಡೆಗಳನ್ನು ಜೊತೆ ಮನದೊಳ್ಳು ಬರುವೆ ಕಡೆಗಳನ್ನು ಜೊತೆ ಮನದೊಳ್ಳು ಬರುವೆ. ಚಿತ್ತಯ ಬಿಡಲೆ ಆಗುತ್ತ ಚಿತ್ತಯ ಬಿಡಲೆ ಆಗುತ್ತ ಚಿತ್ತಯ
ಶತ್ರುಗಳಿಗೆ ಆಶ್ರಯ ನೀಡಿದ ಮೇಲೆ ಅವರು ಸಹ ನಮ್ಮ ಶತ್ರುಗಳೇ. ಹಾಗೂ ಆ ತ್ರಿಮೂರ್ತಿಗಳ ಮೇಲೂ ಸಹ ಹಗೆಯನ್ನು ಸಾಧಿಸಬೇಕು. ಸಹೋದರರೇ, ನಮ್ಮ ಆರ್ಭಟವನ್ನು ಕೇಳಿ ಆ ಹರಿಹರ ಬ್ರಹ್ಮಾದಿಗಳು ಇಂದ್ರಾದಿ ದೇವತೆಗಳಂತೆ ಅಡಗಿಕೊಂಡಿರಬಹುದು ಏನೋ. ಏನು ರಣಕಹಳೆಯ ರಣರಭಸವು ಕಾಣಬರುತ್ತಿರುವುದಲ್ಲ ಸಹೋದರ, ಅದು ಏನೆಂದು ತಿಳಿಸು. ಅಗ್ರಜ, ದೇವತೆಗಳೇ ಮೇಲೆ ನಮ್ಮನ್ನು ಬೆಟ್ಟೆತ್ತಿ ಬರ್ತಿರುವಂತೆ ಕಾಣುತ್ತಿದೆ. ಬನ್ನಿ, ಅವರನ್ನು ಬಿಡಬಾರದು. ಏನು ಆ ದೇವತೆಗಳು ನಮ್ಮಿಂದ ಪರಾಭವಗೊಂಡು ಮತ್ತೊಮ್ಮೆ ನಮ್ಮ ಕೋಲ್ ಕರೆದು ಕದರಿಗೆ ಬರುತ್ತೇವರೇ. ಸಹೋದರರೇ, ನಡೆಯಿರಿ, ಹೋಗಿ ಅವರ ಸಂಹಾರ ಮಾಡಿ ಬರಬೋಣ. ಅಗ್ರಜ, ನಮ್ಮ ಒಡಲ ಕಿಚ್ಚನ್ನು ತಣಿಸಿಕೊಳ್ಳುವ ಸೂಕ್ತ ಸಮಯ ಬಂದಿದೆ. ಜಾಗ್ರತೆಯಾಗಿ ಹೋಗಿ ಒದಿಸಿ ಬರಲು ನಮಗೆ ಆಶೀರ್ವದಿಸು ಅಗ್ರಜ. ಸಹೋದರರೇ, ನಿಮಗೆ ಮಂಗಳವಾಗಲಿ. ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ, ವಿಜಯೀ ಭವ. ಈ ಬಾಲಕರನ್ನು ಒದಗೈದು ಭೂತ ಪ್ರೇತಗಳಿಗೆ ಆಹಾರ ಮಾಡಿಬಿಡುತ್ತೇವೆ. ಇಂದು ನಿಮ್ಮ ಗತಿ ಮುಗಿಯಿತು. ಶಿವನ ಕುಮಾರನಾದ ಸುಬ್ರಹ್ಮಣ್ಯ ಇಂದು ನಿಮ್ಮ ಕಥೆಯನ್ನು ಮುಗಿಸಲು ತಾನೇ ಬಂದಿದ್ದಾನೆ. ಎಲ್ಲವೋ ಇದ್ರ ನಮ್ಮ ಭಯಕ್ಕೆ ಅಡಗಿ ಕುಂತಿರುವೆ ನೀನು. ಯುದ್ಧಕ್ಕೆ ಸಜ್ಜನಾಗು. ಮೊದಲು ಈ ಶಿವಕುಮಾರನನ್ನು ಜಯಿಸಿ ದೇವತೆಗಳೊಡನೆ ಯುದ್ಧ ಮಾಡಿ ಸಿದ್ಧರಾಗಿ ಯುದ್ಧಕ್ಕೆ. ಕಡಲೆಂದ ಒದಿಸಿ ಬಿಡುವೆ ನಿಕ್ಷಣ, ಒದಿಸಿ ಬಿಡುವೆ ನಿಕ್ಷಣ, ಒದಿಸಿ ಬಿಡುವೆ ನಿಕ್ಷಣ. ಅಥವಾ ನಿನ್ನ ಮದವ ಮರೆತ ಒದಿಸಿ ಬಿಡುವೆ ನಿಕ್ಷಣ, ಒದಿಸಿ ಬಿಡುವೆ ನಿಕ್ಷಣ, ಒದಿಸಿ ಬಿಡುವೆ ನಿಕ್ಷಣ. ಎಲ್ಲವೋ ದೈತ್ಯರೇ, ಈ ಶಿವಕುಮಾರನ ಶರದಾರ್ಥಕ್ಕೆ ಎದುರಾಗಿ ನಿಲ್ಲಿ. ಯುದ್ಧಕ್ಕೆಂದು ಹೋದ ನನ್ನ ಸಹೋದರರು ಇನ್ನೂ ಬಾರಲೇ ಇಲ್ಲವಲ್ಲ. ಪ್ರಭು ಪ್ರಭು, ಯುದ್ಧರಂಗದಲ್ಲಿ ಪುಟ್ಟ ಬಾಲಕನು ನಿಮ್ಮ ಸಹೋದರನ್ನು ಕೊಂದು ಬಿಟ್ಟನು ಪ್ರಭು. ಏನು, ನನ್ನ ಸಹೋದರರು ಹತರಾದರೆ? ಅಯ್ಯೋ ದುರ್ವಿಧಿಯೇ, ಎಂತಹ ದ್ರೋಹವನ್ನು ಮಾಡಿಬಿಟ್ಟೆ ನೀನು. ನನ್ನ ಎರಡು ಕಣ್ಣುಗಳಂತಿದ್ದ ನನ್ನ ಇಬ್ಬರು ಸಹೋದರನ್ನು ಕೊಂದು ಬಿಟ್ಟೆಯಲ್ಲ. ಓ, ಇದಕ್ಕೆಲ್ಲ ಕಾರಣ ಆ ಬಾಲಕನು. ಎಲ್ಲವೋ ಬಾಲಕ, ನಿನ್ನನ್ನು ಸಿಗಿದು ಮಾಡಿ ನಮ್ಮ ಪಟ್ಟಣದ ಹೆಬ್ಬಾಗಿಲಿಗೆ ಕಟ್ಟಿ ಬಿಡುತ್ತೇನೆ. ಸೇವಕರೇ, ರಥವನ್ನು ಸಿದ್ಧ ಮಾಡಿ ನಾನೇ ಯುದ್ಧಕ್ಕೆ ಹೊರಡುತ್ತೇನೆ. ಓಹೋ, ನೀನು ಕುಮಾರ ಬಾಲಕ ಷಣ್ಮುಖ? ಹೌದು, ನಾನೇ ನಿನ್ನನ್ನು ಸಂಹರಿಸಲು ಜನಿಸಿರುವ ಹರಪುತ್ರ ಕುಮಾರ. ಎಲ್ಲವೋ ಬಾಲಕ, ಕೋಳನ್ನು ತಿನ್ನಿದ್ದ ಕುಟೀರದಲ್ಲಿ ಆಟವಾಡಿಕೊಂಡು ಬಿದ್ದಿರಬೇಕಾದ ನೀನು ಯುದ್ಧ ಮಾಡಲು ಮೈದಾನಕ್ಕೆ ಬಂದಿರುವೆಯಾ? ನಿನ್ನ ಅವಿವೇಕತನದ ಮಾತುಗಳನ್ನು ಸಾಕು ಮಾಡು. ದುರಾತ್ಮನೇ, ನೀನು ನನ್ನಿಂದಲೇ ಮರಣ. ಎಲ್ಲವೋ ದ್ರೋಹಿ, ನನ್ನನ್ನು ಯಾರೆಂದು ತಿಳಿದಿರುವೆ? ಹಸುರ ಕುಲ ಸಂಜಾತ, ಸುರರ ಸಿಂಹ ಪಾಲಿಗೆ ಸ್ವಪ್ನವಾಗಿರುವ ಈ ತಾರಕರಿಗೆ ಸಾವಿನ ಭಯ ತೋರುತ್ತಿರುವೆಯಾ? ನಿನ್ನ ಸಹೋದರನನ್ನು ಸಂಹರಿಸಿದಂತೆ ನಿನ್ನನ್ನು ಸಂಹರಿಸುತ್ತೇನೆ. ಸಿದ್ಧರಾಗಿ ಯುದ್ಧಕ್ಕೆ. ಎಲ್ಲವೋ ಬಾಲಕ, ಪುಟ್ಟ ಬಾಲಕರೆಂದು ಸುಮ್ಮನಿದ್ದರೆ ದೊಡ್ಡ ದೊಡ್ಡ ಮಾತುಗಳನ್ನು ಆಡುತ್ತ ಕನ್ನಡಕ್ಕೆ ಬರುತ್ತಿರುವೆಯಾ? ಎಲ್ಲವೋ ಬಾಲಕ, ಸುಡುವೆ ಸರಗಾಲವಾ, ಸುಡುವೆ ಸರಗಾಲವಾ, ಪರದೇಶ ಬದಲಿವೆಯೋ ನೀಚ.
ಶಿರವ ಅರಸುತ್ತಲೇ ನಿನ್ನೆಯ ಶಿರವ ಕಡೆಯ ತಾರಕಾಸುರನೇ ಬಿಡ ನಿಂದಯ ಪ್ರತಾಪವ ಸುರರ ಜಯಿಸಿದ ನಿನ್ನ ಅಹಂಕಾರವ ಸೃಷ್ಟಿಯೋ ಸೃಷ್ಟಿಗಳಿಂದ ಸೃಷ್ಟಿಯೋ ಸೃಷ್ಟಿಗಳಿಂದ ಮುರಿದಿಡುವೆ ನಿಂದಯ ಶಿರವ ಎಲ್ಲವೋ ತಾರಕಾಸುರನೇ ಈ ಬಾಲಕನ ಸರಗಾತಕ್ಕೆ ಎದುರಾಗಿ ನಿಲ್ಲು. ಸಿದ್ಧರಾಗು. ದೇವತೆಗಳೇ, ಲೋಕಕಂಟಕರಾಗಿ ಅಟ್ಟಹಾಸದಿಂದ ಮೆರೆದ ರಾಕ್ಷಸರು ಮೃತರಾದರು. ಈ ಸಂತಸದ ವಿಷಯವನ್ನು ಜನಕನಿಗೆ ತಿಳಿಸೋಣ. ನಡೆಯಿರಿ, ಕೈಲಾಸಕ್ಕೆ ಹೋಗೋಣ. ಶಿವಕುಮಾರನೇ, ನೀನು ಮಾಡಿದ ಸಹಾಯ ಸುರಲೋಕವು ಇರುವವರೆಗೂ ನಾವು ಮರೆಯುವುದಿಲ್ಲ. ನಡೆಯಿರಿ, ಶಿವನ ದರ್ಶನವನ್ನು ಮಾಡೋಣ. ಜನಕರಿಗೆ ನಮಸ್ಕರಿಸುವೆ. ಕುಮಾರ, ನಿನ್ನ ವೀರತ್ವಕ್ಕೆ ನಾನು ಮೆಚ್ಚಿದ್ದೇನೆ. ದೇವೇಂದ್ರ, ಈ ನಿಮ್ಮ ದೇವತೆಗಳ ಸೈನ್ಯಕ್ಕೆ ನನ್ನ ಮಗನಾದ ಷಣ್ಮುಖನನ್ನು ಸೈನ್ಯಾಧ್ಯಕ್ಷನಾಗಿ ಮಾಡು. ಇನ್ನು ಮುಂದೆ ನಿಮ್ಮ ಕಷ್ಟಗಳೆಲ್ಲ ತೀರಿಬರು, ನೀವು ನಿಶ್ಚಿಂತ ಎಂದಿರಬಹುದು. ಇನ್ನು ಮುಂದೆ ನನ್ನ ಕುಮಾರ ತಮ್ಮ ಆಜ್ಞೆಯಂತೆ ರಾಕ್ಷಸರನ್ನು ಸಂಹರಿಸಿ ತಾವು ಮಾಡಿದ ಕೆಲಸವನ್ನು ಮಾಡಿ ಮುಗಿಸಿರುವೆನು ಜನಕ. ಭವವೇದ ಸಾರ ಸದಾ ನಿರ್ವಿಕಾರ ಭವವೇದ ಸಾರ ಸದಾ ನಿರ್ವಿಕಾರ ನಮೋ ಲೋಕಪಾಲ ನಮೋ ನಾಗಲೋಲ ನಮೋ ಲೋಕಪಾಲ ನಮೋ ನಾಗಲೋಲ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ ದಿವ್ಯತೇಜ ನಮೋ ಭೂತನಾಥ ಸದಾ ಸುಪ್ರಕಾಶ ಮಹಾಪಾಪನಾಶ ಸದಾ ಸುಪ್ರಕಾಶ ಮಹಾಪಾಪನಾಶ ಕಾಶಿ ವಿಶ್ವನಾಥ ದಯ ಸಿಂಧುದಾನ ಕಾಶಿ ವಿಶ್ವನಾಥ ದಯ ಸಿಂಧುದಾನ ನಮೋ ಪಾರ್ವತಿ ವಲ್ಲಭ ನೀಲಕಂಠ ನಮೋ ಭೂತನಾಥ ನಮೋ ದೇವದೇವ ನಮೋ ಭಕ್ತಪಾಲ ನಮೋ
पुष्पवान् प्रजावान् भुजवान् भवति चन्द्रमा वा अपं पुष्पं पुष्पवान् प्रजावान् भुजवान् भवति या एवं वेद यो मामायतनं वेद आयतनवान् भवति मन्दारबिल्व हरिचन्दनवारिजातैः मत्तानन्दविलसध्वनिरञ्जगीतैः नानाविधोपकरणैर्विंचमालां पुष्पाञ्जलिं पशुपतिं भवतिर्पयामि गुरुदेवो महादेवो गुरुदेवः सदाशिवः गुरुसाक्षात् परब्रह्म तस्मै श्री गुरुवे नमः। हर नम पार्वतीपते जय नम पार्वतीपते शिव नम पार्वतीपते श्री श्री गणपति की शंकर स्वामी की कुमार स्वामी की बलोवर माता की विजय गणपति की ಏನೇ ಬರಲಿ ಶಾಂತಿ ಶಾಂತಿ ಒಂದೇ 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 ಬಡವರಿಗೆ ಭದ್ರಕಾಳಿ ಸಹಿತ ವೀರಭದ್ರೇಶ್ವರ महाराज के श्री वीरभद्रेश्वर स्वामी के भद्रकाली समेत श्री वीरभद्र स्वामी के शिव परमात्मा की ಏನೇ ಬರಲಿ ಜಯ ಜಯ ನಮ ಪಾರ್ವತಿ ಪತೆ ಹರ ಹರ ಮಹಾದೇವ